ನೋಡಿ ಪ್ರತಿದಿನ ಇವರ ಒಂದು ಆಸೆಯನ್ನ ತೀರಿಸುವ ಫ್ರೆಂಡ್ ಬೇಕಂತ ಈ ಒಂದು ಮಾಹಿತಿಯನ್ನ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಒಬ್ಬರೇ ಒಂದು ಬೇರೆ ಒಂದು ಮನೆಯನ್ನ ಮಾಡಿಕೊಂಡು ಇರುವುದಾಗಿ ಹೇಳ್ಕೊಂಡಿದ್ದಾರೆ. ಜೀವನದಲ್ಲಿ ತುಂಬಾ ಕಷ್ಟವನ್ನ ಪಟ್ಟಿದ್ದಾರಂತೆ. ಇವರು ದುಡಿದು ಸುಖವಾಗಿ ಸಾಕುವ ಒಬ್ಬ ಸಂಗಾತಿ ಬೇಕು ಅಂತ ನಮಗೆ ಮಾಹಿತಿಯನ್ನ ಕಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಇವರಿಗೆ ಸರ್ಕಾರಿ ಕೆಲಸ ಇದೆ ಅಂತ ಈ ಒಂದು ಮಾಹಿತಿಯನ್ನ ನಮಗೆ ಶೇರ್ ಮಾಡಿದ್ದಾರೆ. ನೋಡಿ ಇವರ ಒಂದು ಪ್ರೊಫೈಲ್ ಮಾಹಿತಿ ಫೋಟೋ ಇಷ್ಟ ಆದ್ರೆ ಲೈಕ್ ಅನ್ನ ಮಾಡಿ. ಬನ್ನಿ ಇವರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ನೋಡಿ ಇವರಿಗೆ ಒಂದು ಇಷ್ಟ ಇಲ್ಲದ ಒಂದು ಮದುವೆ ಆಗಿ ಪಡಬಾರ್ದ ಒಂದು ಕಷ್ಟಪಟ್ಟೆ ಅಂತ ನಮ್ಗೆ ನೋವಿನಿಂದ ಹೇಳ್ಕೊಂಡಿದ್ದಾರೆ. ಇವರು ಒಂದು ತುಂಬಾ ಒಂದು ಬಡತನದಲ್ಲಿ ಇದ್ರಂತೆ ಸ್ನೇಹಿತರೆ. ಅವಾಗ ಬಡತನ ಇದೆ ಅಂತ ತುಂಬಾ ಒಂದು ನೋವನ್ನ ಕೊಡ್ತಾ ಇದ್ರಂತೆ ಸ್ನೇಹಿತರೆ. ಹಾಗಾಗಿ ಅವ್ರನ್ನ ಅವರಿಗೆ ಡೈವರ್ಸ್ ಮಾಡಿದೆ ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಂತರ ಮನೆ ಬಿಟ್ಟು ಬಂದು ಕಷ್ಟಪಟ್ಟು ಓದಿ ಒಂದು ಕೆಲಸವನ್ನ ತೆಗೆದುಕೊಂಡೆ ಅಂತ ನಮಗೆ ಮಾಹಿತಿಯಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿ ಈಗ ಗೆಳೆಯ ಬೇಕು ಅಂತ ನಮಗೆ ತಿಳಿಸಿದ್ದಾರೆ. ಗೆಳೆಯ ಯಾವ ರೀತಿ ಇರ್ಬೇಕಂದ್ರೆ ಏನು ಇಲ್ಲ ಅಂದ್ರೂ ಸರಿ, ಅಂದ್ರೆ ಜಮೀನು ಮನೆ ಅವ್ರಿಗೆ ಏನು ಇಲ್ಲ ಅಂದ್ರೂ ಸರಿ, ನೆಮ್ಮದಿಯಿಂದ ದುಡಿದು ತಿನ್ನುವಂತಹ ವ್ಯಕ್ತಿ ಆಗಿರ್ಬೇಕಂತೆ ಸ್ನೇಹಿತರೆ. ಅವರು ಬಿಸ್ನೆಸ್ ಮಾಡುವ ಒಂದು ಆಸಕ್ತಿ ಅವ್ರಿಗಿದ್ರೆ ಅದಕ್ಕೆಲ್ಲ ಇವರೇ ಒಂದು ದುಡ್ಡು ಕೊಡ್ತೀನಿ ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಒಂದು 55ರ ಒಂದು ಒಳಗೆ ಇರ್ಬೇಕಂತೆ ಸ್ನೇಹಿತರೆ. ಅವರು ಮೂರನೇದಾಗಿ ಒಂದು 55ರ ಒಳಗಿನ ಒಂದು ವರ ಆದ್ರೆ ಸಾಕು ಅಂತ ನಮಗೆ ತಿಳಿಸಿದ್ದಾರೆ. ಅವರಿಗೆ ಇಂಪಾರ್ಟೆಂಟ್ ಆಗಿ ಅಕ್ಷರ ಜ್ಞಾನ ಕಡ್ಡಾಯವಾಗಿ ಇರಲೇಬೇಕು ಅಂತ ನಮಗೆ ಈ ಒಂದು ಹುಡುಗನ ಬಗ್ಗೆ ನಮಗೆ ಕ್ವಾಲಿಟೀಸ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಗೆಳೆಯನ ಬಗ್ಗೆ ಇವೆಲ್ಲ ಕ್ವಾಲಿಟೀಸ್ ನಿಮ್ಗಿದ್ರೆ ನಿಮ್ಮ ಅಭಿಪ್ರಾಯವನ್ನ ನೀವು ಧೈರ್ಯವಾಗಿ ಶೇರ್ ಮಾಡಬಹುದು ಸ್ನೇಹಿತರೆ. ನೋಡಿ ಕೆಲಸದ ಒಂದು ಮಾಹಿತಿಯನ್ನ ನೋಡೋದಾದ್ರೆ ಒಂದು ಕಂದಾಯ ಇಲಾಖೆಯಲ್ಲಿ ಒಂದು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಇವರು. ನೋಡಿ ಒಂದು 190 ಗ್ರಾಮ್ ಚಿನ್ನದ ಒಡವೆಗಳಿದಾವಂತೆ. ಒಂದು ಓನ್ 3 BHK ಹೌಸ್ ಇದೆ, ಒಂದು ಕಾರ್ ಇದೆ, ಜೊತೆಗೆ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇಷ್ಟೇ ಅಂತ ನಮ್ಗೆ ಹೇಳಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇದೆ ಅಂತ ಹೇಳಿದ್ದಾರೆ. ಒಂದು 30 x 40 ಫೀಟ್ ನ ಸೈಟು ಕೂಡ ಇದೆ ಅಂತ ನಮಗೆ ಒಂದು ಆಸ್ತಿಯ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ ಇವರು. ನೋಡಿ ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ ಸ್ನೇಹಿತರೆ. ನ್ಯೂ ಹೌಸ್ ಒಂದು 2 year ಆಯ್ತಂತೆ ಈ ಒಂದು ಮನೆಯನ್ನ ಕಟ್ಟಿ. ಒಂದು ಉತ್ತರಕ್ಕೆ ಮುಖ ಮಾಡಿ 1100 ಒಂದು ಸ್ಕ್ವೇರ್ ಫೀಟ್ ನ ಒಂದು ಜಾಗದಲ್ಲಿ ಇವರು ಒಂದು 3 ಬೆಡ್ರೂಮ್ ಇರುವಂತಹ ಮನೆಯನ್ನ 3 BHK ಹೌಸ್ ಅನ್ನ ಕಟ್ಟಿಕೊಂಡಿದ್ದಾರೆ ಸ್ನೇಹಿತರೆ. ಈಗ ಇದೇ ಮನೆಯಲ್ಲಿ ಇವರು ವಾಸ ಮಾಡ್ತಾ ಇರುವುದಾಗಿ ನಮಗೆ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಇದು ಬಂದು ಇವರ ಒಂದು ಸ್ವಂತ ಒಂದು ಕಾರು ಸ್ನೇಹಿತರೆ. ಮಾರುತಿ ಸುಜುಕಿ ವಿಟಾರಾ ಬ್ರಿಜ್ ಒಂದು ಕಾರು ಸ್ನೇಹಿತರೆ. ಈ ಒಂದು ಕಾರ್ ಬಂದು 5 ಸೀಟರ್ ಒಂದು ಕಾರು ಸ್ನೇಹಿತರೆ, ಪೆಟ್ರೋಲ್ ಕಾರು. ಇದು ಬಂದು 32,000 ಕಿಲೋಮೀಟರ್ ರನ್ನಿಂಗ್ ಮಾಡಿರುವುದಾಗಿ ಒಂದು ಕಾರ್ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಓನ್ ಯೂಸ್ಗೆ ಮಾತ್ರ ಬಳಕೆ ಮಾಡ್ತಾರಂತೆ, ಎಲ್ಲೂ ಬಾಡಿಗೆ ಗಡಿಗೆ ಕಳಿಸಲ್ಲ ಅಂತ ಮಾಹಿತಿಯನ್ನ ತಿಳಿಸಿದ್ದಾರೆ. ನೋಡಿ ಮಾಹಿತಿಗೆ ಬರೋದಾದ್ರೆ ಹೆಸರು ಬಂದು ಜಯಮ್ಮ PK ಅಂತ ಹೇಳ್ಕೊಂಡಿದ್ದಾರೆ. ತಂದೆ ಹೆಸರು ಪಾಂಡುರಂಗ, ತಾಯಿ ಶಿಲ್ಪ ಅಂತ ತಿಳಿಸಿದ್ದಾರೆ. ಹವ್ಯಾಸ ಬಂದು ಈಟಿಂಗ್ ಪಾನಿಪುರಿ ತಿನ್ನೋರಂದ್ರೆ ತುಂಬಾ ಇಷ್ಟ ಅಂತ ಇವರಿಗೆ. ವಾಚಿಂಗ್ TV ಸೀರಿಯಲ್ ಅಂತ ನಮಗೆ ಧಾರಾವಾಹಿಗಳನ್ನ ನೋಡೋದು ಕೂಡ ನಂಗೆ ತುಂಬಾ ಇಷ್ಟ ಅಂತ ಹೇಳ್ಕೊಂಡಿದ್ದಾರೆ. ಹುಟ್ಟಿದ ಊರು ಬಂದು ಒಂದು ರಾಮನಗರ ಅಂತ ತಿಳಿಸಿದ್ದಾರೆ. ರಾಮನಗರದವರು ಇವರು. ವರ್ಕ್ ಬಂದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಒಂದು ಕೆಲಸ ಮಾಡುತ್ತಾ ಇರುವುದಾಗಿ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಎತ್ತರ ಬಂದು 158, ತೂಕ ಬಂದು 69, ಈಗ 35ರ ಒಂದು ವಯದಲ್ಲಿ ಪ್ರೆಸೆಂಟ್ ನಡೀತಾ ಇರೋದ್ರ ಬಗ್ಗೆ ನಮಗೆ ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿ ಇವರು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ. ಈ ಸ್ಕೂಟಿ ಕೂಡ ಇವ್ರದೇ ಸ್ನೇಹಿತರೆ, ಹೊಸ ಸ್ಕೂಟಿನೂ ಕೂಡ ಓಡಿಸುವುದಾಗಿ ತಿಳಿಸಿದ್ದಾರೆ. ನೋಡಿ ಇವರು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ. ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ. ನಿಮ್ಮ ಎಲ್ಲಾ ಕಮೆಂಟ್ಗಳನ್ನ ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈ ಅನ್ನು ಕೊಟ್ಟು ಸಂಪರ್ಕಿಸ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಬೇಡ. ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.